ಮಿಥುನ ರಾಶಿಯವರು ಅಂದ್ರೆ ನಿಜಕ್ಕೂ ಯಾರು? ಒಂದು ಕ್ಷಣ ಖುಷಿಯಿಂದ ನಗ್ತಾ ಇರ್ತಾರೆ, ಇನ್ನೊಂದು ಕ್ಷಣದಲ್ಲಿ ಯಾವುದೋ ಗಂಭೀರ ಯೋಚನೆಯಲ್ಲಿ ಮುಳುಗಿ ಹೋಗ್ತಾರೆ. ಅವರ ಈ ಎರಡು ತರದ ಸ್ವಭಾವದ ಹಿಂದಿರೋ ರಹಸ್ಯವಾದ್ರೂ ಏನು? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಅವರ ವ್ಯಕ್ತಿತ್ವದ ಆಳಕ್ಕಿಳಿದು ಅವರ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಳೋಕ್ಕೊಂದು ಪ್ರಯತ್ನ ಮಾಡೋಣ. ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತೆ ಅಲ್ವಾ? ಮಿಥುನ ರಾಶಿಯವರನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಅದೊಂದು ದೊಡ್ಡ ಒಗಟು ಬಿಡಿಸಿದ ಹಾಗೆ. ಯಾಕಂದ್ರೆ ಅವರೊಳಗೆ ಒಬ್ಬ ಬುದ್ಧಿವಂತ ತತ್ವಜ್ಞಾನಿ ಇದ್ದಾನೆ, ಹಾಗೆಯೇ ಒಬ್ಬ ಮುಗ್ಧ ಮಗು ಕೂಡ ಇದೆ. ನೋಡೋಣ, ಈ ವಿಶ್ಲೇಷಣೆಯ ಕೊನೆಯಲ್ಲಿ ಈ ಒಗಟಿಗೆ ಉತ್ತರ ಸಿಗುತ್ತೆ ಅಂತ. ಸರಿ, ಅವರ ಸ್ವಭಾವದ ಆಳಕ್ಕೆ ಇಳಿಯೋ ಮುಂಚೆ ಒಂದು ಕ್ಷಣ ಆಕಾಶದ ಕಡೆ ನೋಡೋಣ ಬನ್ನಿ. ಅಂದ್ರೆ ಸದ್ಯಕ್ಕೆ ಗ್ರಹಗಳು ಮಿಥುನ ರಾಶಿಯವರ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತಿವೆ. ಯಾಕಂದ್ರೆ ಜ್ಯೋತಿಷಿ ಅಂದ್ರೆ ಕೇವಲ ವ್ಯಕ್ತಿತ್ವದ ಬಗ್ಗೆ ಅಲ್ಲ, ಸಮಯದ ಪ್ರಭಾವದ ಬಗ್ಗೆನೂ ಹೇಳುತ್ತೆ. ಇಲ್ಲಿ ನೋಡಿ, ಪ್ರಮುಖ ಗ್ರಹಗಳಾದ ಶನಿ, ರಾಹು, ಕೇತು ಮತ್ತು ಗುರುಗ್ರಹಗಳು ತಮ್ಮದೇ ಆದ ಜಾಗದಲ್ಲಿ ಕೂತಿವೆ. ಇದು ಸುಮ್ಮನೆ ಗ್ರಹಗಳ ಲಿಸ್ಟ್ ಅಷ್ಟೇ ಅಲ್ಲ, ಇದೊಂದು ರೀತಿ ಕಾಸ್ಮಿಕ್ ಮ್ಯಾಪ್ ಇದ್ದ ಹಾಗೆ. ಈ ಗ್ರಹಸ್ಥಿತಿಗಳು ಮಿಥುನ ರಾಶಿಯವರ ವೃತ್ತಿ, ಕುಟುಂಬ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳು ಆಗತ್ತೆ ಅನ್ನೋದರ ಮುನ್ಸೂಚನೆ ಕೊಡ್ತಾ ಇವೆ. ಎಲ್ಲ ಗ್ರಹಗಳಲ್ಲಿ ಸದ್ಯಕ್ಕೆ ನಾವು ಗುರುಗ್ರಹದ ಮೇಲೆ ವಿಶೇಷವಾಗಿ ಗಮನ ಕೊಡಬೇಕು. ಜ್ಞಾನ ಮತ್ತು ಅಭಿವೃದ್ಧಿಯನ್ನ ಸೂಚಿಸೋ ಗುರು ಈಗ ಮಿಥುನ ರಾಶಿಯವರಿಗೆ ಅದೃಷ್ಟದ ಬಾಗಿಲನ್ನೇ ತೆರೀತಿದ್ದಾನೆ. ಅಂದ್ರೆ ಎಷ್ಟೋ ವರ್ಷಗಳಿಂದ ನಿಂತೋಗಿದ್ದ ಕೆಲ್ಸಗಳು ಈಗ ಫಾಸ್ಟ್ ಆಗಿ ಮುಂದೆ ಹೋಗ್ಲಿವೆ. ಇದು ಸಿಕ್ಕ ಅವಕಾಶಗಳನ್ನ ಎರಡೂ ಕೈಯಿಂದ ಬಾಚ್ಕೊಳ್ಳೋ ಟೈಮ್. ಸರಿ, ಗ್ರಹಗಳ ಕಥೆ ಆಯ್ತು. ಈಗ ಪ್ರಸ್ತುತ ಸ್ಥಿತಿಯಿಂದ ಮುಂದೆ ಹೋಗಿ ಮಿಥುನ ರಾಶಿಯವರ ಮೂಲಭೂತ ಸ್ವಭಾವವನ್ನೇ ಅರ್ಥ ಮಾಡ್ಕೊಳ್ಳೋಣ. ಅವರನ್ನು ನಿಜವಾಗಿಯೂ ರೂಪಿಸುವ ಅಂಶಗಳು ಯಾವುವು? ಮಿಥುನ ರಾಶಿಯವರ ವ್ಯಕ್ತಿತ್ವದ ಕೋಡ್ ಅರ್ಥ ಮಾಡ್ಕೊಳ್ಳೋಕೆ 3 ಕೀಲಿ ಕೈಗಳಿವೆ. ಮೊದಲನೇದು ಅವರ ಚಿಹ್ನೆ ದಂಪತಿಗಳು, ಇದು ಅವರ ದ್ವಂದ್ವತೆಯ ಸಂಕೇತ. ಎರಡನೇದು ಅವರ ಅಧಿಪತಿ ಬುಧ, ಅವರ ಚುರುಕು ಬುದ್ಧಿ ಮತ್ತು ಮಾತಿನ ಹಿಂದಿರೋ ಶಕ್ತಿ. ಮತ್ತು ಮೂರನೇದು ವಾಯುತತ್ವ, ಅವರ ಯಾವಾಗ್ಲೂ ಬದಲಾಗುವ ಹೊಂದಿಕೊಳ್ಳೋ ಸ್ವಭಾವ. ಈ 3 ಸೇರಿ ಅವರನ್ನು ರೂಪಿಸುತ್ತವೆ. ಹಾಗಿದ್ರೆ ಈ ಅಡಿಪಾಯದ ಮೇಲೆ ಕಟ್ಟಿದ ವ್ಯಕ್ತಿತ್ವ ಹೇಗಿರುತ್ತೆ? ಯೋಚನೆ ಮಾಡಿ. ಚುರುಕಾದ ಮನಸ್ಸು, ಊಸರವಳ್ಳಿಯ ಹಾಗೆ ಯಾವುದೇ ಪರಿಸ್ಥಿತಿಗೂ ಹೊಂದಿಕೊಳ್ಳುವ ಸ್ವಭಾವ, ಮತ್ತೆ ವಯಸ್ಸು ಎಷ್ಟೇ ಆದ್ರೂ ಮುಖದಲ್ಲಿ ಕಾಣೋ ಯೌವನದ ಕಳೆ. ಅವರ ಮಾತಲ್ಲೇ ಏನೋ ಒಂದು ಮ್ಯಾಜಿಕ್ ಇರುತ್ತೆ, ಅದು ಯಾರನ್ನೇ ಆಗ್ಲಿ ಒಂದೇ ಕ್ಷಣದಲ್ಲಿ ಸೆಳೆದೊಮ್ಮತ್ತೆ. ಅವರಲ್ಲಿರೋ ಈ ಆಕರ್ಷಕ ವ್ಯಕ್ತಿತ್ವದ ಜೊತೆಗೆ ಒಂದು ಆಂತರಿಕ ಸಂಘರ್ಷ ಕೂಡ ನಡೀತಾನೇ ಇರುತ್ತೆ. ಈಗ ಅವರ ಶಕ್ತಿ ಮತ್ತು ದೌರ್ಬಲ್ಯಗಳನ್ನ ನೋಡೋಣ. ಇದು ಅವರ ದ್ವಂದ್ವ ಸ್ವಭಾವವನ್ನ ಇನ್ನಷ್ಟು ಕ್ಲಿಯರ್ ಆಗಿ ತೋರಿಸುತ್ತೆ. ಇಲ್ನೋಡಿ, ಇದು ಮಿಥುನ ರಾಶಿಯವರ ಹೃದಯದ 2 ಮುಖಗಳು. ಒಂದು ಕಡೆ ತಾವು ಪಟ್ಟ ಕಷ್ಟ ಬೇರೆಯವರಿಗೆ ಬರಬಾರ್ದು ಅಂತ ಬಯಸೋ ಒಂದು ಮೃದು ಹೃದಯ. ಇನ್ನೊಂದು ಕಡೆ ತಮಗೆ ಕೆಟ್ಟದ್ದು ಮಾಡಿದವರನ್ನ ಸೋಲಿಸೋಕೆ ಚದುರಂಗದಾಟ ಆಡೋ ತೀಕ್ಷ್ಣ ಬುದ್ಧಿ. ಆದರೆ ಕೊನೆಗೆ ಗೆಲ್ಲೋದು ಅವರಲ್ಲಿರೋ ಕರುಣೆನೆ. ಅವರ ಬ್ರಿಲಿಯಂಟ್ ಮೈಂಡೇ ಕೆಲವೊಮ್ಮೆ ಅವರಿಗೆ ಶತ್ರು ಆಗ್ಬಿಡುತ್ತೆ. ವಿಪರ್ಯಾಸ ಅಂದ್ರೆ ಇದೆ, ಅವರ ಮನಸ್ಸು ನಿಲ್ದೇ ಇರೋ ಗಡಿಯಾರದ ಹಾಗೆ ಒಂದೇ ಸಾರಿಗೆ ಸಾವಿರಾರು ಯೋಚನೆಗಳನ್ನ ಮಾಡ್ತಾ ಇರುತ್ತೆ. ಇದೇ ಅವರಿಗೆ ಆತಂಕ, ಟೆನ್ಷನ್ ಮತ್ತೆ ನಿದ್ದೆ ಇಲ್ಲದ ರಾತ್ರಿಗಳನ್ನ ಕೊಡ್ಬೋದು. ಎಲ್ಲವನ್ನೂ ತಾವೇ ಮಾಡಬೇಕು ಅಂತ ಅಂದುಕೊಂಡು ತಮ್ಮ ಮೇಲೆ ತಾವೇ ಹೆಚ್ಚು ಭಾರ ಹಾಕ್ಕೊಳ್ತಾರೆ. ಸರಿ, ಅವರ ಈ ಎಲ್ಲಾ ಗುಣಗಳು ಅವರ ವೃತ್ತಿ ಜೀವನ ಮತ್ತು ಹಣಕಾಸಿನ ವಿಚಾರದಲ್ಲಿ ಹೇಗೆ ಕಾಣಿಸ್ಕೊಳ್ತವೆ ಅಂತ ನೋಡೋಣ. ಅವರ ಸಕ್ಸಸ್ ಸೀಕ್ರೆಟ್ ಏನು? ಇದೇ ನೋಡಿ ಮಿಥುನ ರಾಶಿಯವರ ಯಶಸ್ಸಿನ ಹಿಂದಿನ ಅಸಲಿ ಕಥೆ. ಅವರು ಕಷ್ಟಗಳಿಗೆ ಹೆದರಿ ಕೂರೋದಿಲ್ಲ, ಬದಲಾಗಿ ಅದನ್ನೇ ತಮ್ಮ ಗೆಲುವಿನ ಮೆಟ್ಲುಗಳನ್ನಾಗಿ ಮಾಡಿಕೊಳ್ತಾರೆ. ಪ್ರತಿಯೊಂದು ನೋವನ್ನು ಒಂದು ಪಾಠದ ಹಾಗೆ, ಪ್ರತಿಯೊಂದು ಅವಮಾನವನ್ನು ಒಂದು ಫೌಂಡೇಶನ್ ಹಾಗೆ ಬಳಸ್ಕೊಳ್ತಾರೆ. ಬೀಳ್ಬೋದು, ಆದರೆ ಫೀನಿಕ್ಸ್ ಹಕ್ಕಿಯ ಹಾಗೆ ಬೂದಿಯಿಂದ ಮತ್ತೆ ಎದ್ದು ಬರ್ತಾರೆ. ಅವರ ಮಾತಿನ ಕಲೆ ಮತ್ತು ಬುದ್ಧಿವಂತಿಕೆ ನೋಡಿದ್ರೆ ಅವರು ಜರ್ನಲಿಸ್ಟ್, ಲಾಯರ್ ಅಥವಾ ಬಿಸ್ನೆಸ್ನಲ್ಲಿ ಮಿಂಚೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಮಿಥುನ ರಾಶಿಯವರು ಸಾಮಾನ್ಯವಾಗಿ ಒಂದೇ ವೃತ್ತಿಗೆ ಅಂಟ್ಕೊಳ್ಳೋದಿಲ್ಲ. ಅವರ ಜೀವನದಲ್ಲಿ ಕನಿಷ್ಠ 2 ಬೇರೆ ಬೇರೆ ರೀತಿಯ ವೃತ್ತಿಗಳನ್ನು ನೋಡ್ಬೋದು. ಬಹುಶಃ ಅವರ ದ್ವಂದ್ವ ಸ್ವಭಾವಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇರ್ಬೋದಾ? ವೃತ್ತಿ ಆಯ್ತು, ಈಗ ಅವರ ಪರ್ಸನಲ್ ಲೈಫ್ ಕಡೆ ಬರೋಣ. ಪ್ರೀತಿ, ಕುಟುಂಬ ಮತ್ತು ಸಂಬಂಧಗಳಲ್ಲಿ ಮಿಥುನ ರಾಶಿಯವರ ಪಾತ್ರ ಹೇಗಿರುತ್ತೆ? ಕುಟುಂಬ ಅಂದ್ರೆ ಅವರಿಗೆ ಪ್ರಪಂಚ. ವಿಶೇಷವಾಗಿ ಮಕ್ಕಳ ವಿಷಯಕ್ಕೆ ಬಂದ್ರೆ ಅವರು ಟಿಪಿಕಲ್ ಪೇರೆಂಟ್ಸ್ ಅಲ್ಲ, ಬದಲಾಗಿ ಫ್ರೆಂಡ್ಸ್, ಗೈಡ್ಸ್. ಅವರು ತಮ್ಮ ಮಕ್ಕಳ ಕನಸುಗಳಿಗೆ ರೆಕ್ಕೆ ಕೊಡ್ತಾರೆ, ಕಟ್ ಮಾಡಲ್ಲ. ಪ್ರೀತಿಯಲ್ಲಿ ಅವರು ಬರೀ ಭಾವನಾತ್ಮಕವಾಗಿಯೇ ಅಲ್ಲ, ಬೌದ್ಧಿಕವಾಗಿಯೋ ಕನೆಕ್ಟ್ ಆಡಕ್ಕೆ ಇಷ್ಟಪಡ್ತಾರೆ. ತಮ್ಮ ಸಂಗಾತಿಯನ್ನು ತುಂಬಾನೇ ಪ್ರೀತಿಸ್ತಾರೆ. ಆದರೆ ಅವರ ವಿಮರ್ಶೆ ಮಾಡೋ ಸ್ವಭಾವ ಕೆಲವೊಮ್ಮೆ ಸಂಬಂಧದಲ್ಲಿ ಚಿಕ್ಕಪುಟ್ಟ ಕಿರಿಕಿರಿ ಉಂಟು ಮಾಡಬಹುದು. ಇಷ್ಟೊತ್ತು ನಾವು ಜನರಲ್ ಆಗಿ ಮಾತಾಡಿದ್ವಿ. ಈಗ ಸ್ಪೆಷಲ್ ಆಗಿ
ಮಿಥುನ ರಾಶಿಯ ಮಹಿಳೆಯರ ಬಗ್ಗೆ ಗಮನ ಹರಿಸೋಣ. ಅವರ ವ್ಯಕ್ತಿತ್ವದಲ್ಲಿ ಕೆಲವು ತುಂಬಾನೇ ವಿಶೇಷವಾದ ಗುಣಗಳಿವೆ. ಈ ಒಂದೇ ಒಂದು ವಾಕ್ಯ ಮಿಥುನ ರಾಶಿಯ ಮಹಿಳೆಯರ ಸಂಪೂರ್ಣ ವ್ಯಕ್ತಿತ್ವವನ್ನೇ ಹಿಡಿದಿಡುತ್ತೆ. ಅವರಲ್ಲಿ ಒಂದು ಮಗು ಇದೆ, ಒಬ್ಬ ಜವಾಬ್ದಾರಿಯುತ ಮಹಿಳೆಯೂ ಇದ್ದಾಳೆ. ಈ ಎರಡು ಮುಖಗಳ ನಡುವೆ ಅವರು ಬದಲಾಗೋ ರೀತಿ ಇದೆಯಲ್ಲ, ಅದೇ ಅವರನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟ ಮಾಡೋದು ಮತ್ತು ಅಷ್ಟೇ ಆಕರ್ಷಕವಾಗಿ ಮಾಡೋದು ಕೂಡ. ಇವರು ಕಲೆ ಮತ್ತು ಕರುಣೆಯ ಒಂದು ಅದ್ಭುತ ಸಂಗಮ. ಅವರ ಅತಿ ದೊಡ್ಡ ವೀಕ್ನೆಸ್ ಅಂದ್ರೆ ಅವರು ಬೇರೆಯವರ ಮಾತುಗಳಿಗೆ ತುಂಬಾನೇ ತಲೆ ಕೆಡಿಸ್ಕೊಳ್ತಾರೆ. ಹೊರಗಿನಿಂದ ನೋಡಕ್ಕೆ ಧೈರ್ಯವಂತೆ ಹಾಗೆ ಕಂಡ್ರೂ ಒಳಗಡೆ ಚಿಂತೆಗಳ ಸಾಗರವೇ ಇರಬಹುದು. ಅವರ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಅತಿಥಿ ಸತ್ಕಾರ ಎಲ್ಲರ ಮನಸ್ಸನ್ನ ಗೆಲ್ಲುತ್ತೆ. ಹಾಗಿದ್ರೆ ನಮ್ಮ ಈ ವಿಶ್ಲೇಷಣೆಯ ಕೊನೆಗೆ ಮತ್ತೆ ಮೊದಲನೇ ಪ್ರಶ್ನೆಗೆ ಬರೋಣ. ಮಿಥುನ ರಾಶಿಯವರ ದ್ವಂದ್ವ ಸ್ವಭಾವವನ್ನ ನೋಡಿದ್ವಿ, ಅವರ ಶಕ್ತಿ ದೌರ್ಬಲ್ಯ ಎಲ್ಲವನ್ನೂ ಅರ್ಥ ಮಾಡ್ಕೊಂಡ್ವಿ. ಈಗ ಕೊನೆಯದಾಗಿ ಒಂದು ಪ್ರಶ್ನೆ: ಅವರ ಅತಿದೊಡ್ಡ ಅಸ್ತ್ರ ಯಾವುದು? ಅವರ ಮಾತಾ ಅಥವಾ ಅವರ ಚುರುಕು ಬುದ್ಧಿನ? ಬಹುಶಃ ಇವೆರಡನ್ನೂ ಅವರು ಬಳಸೋ ರೀತಿ ಇದೆಯಲ್ಲ, ಅದೇ ಅವರ ನಿಜವಾದ ಶಕ್ತಿ. ಇದರ ಬಗ್ಗೆ ಯೋಚನೆ ಮಾಡ್ಬೋದಲ್ವಾ?